ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮು ಕನ್ನಡ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವ್ಲಾಗಲ್ಲಿ ನಾನು ಸೋಮವಾರದ ವ್ಲಾಗ್ನ ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಸೋಮವಾರ ದಿನ ನಾವು ನಮ್ಮ ಮನೇಲೆಲ್ಲ ಧರ್ಮಸ್ಥಳಕ್ಕೆ ಹೊರಟಿದ್ವಿ. ಸೊ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಾದರೂ ಹೊರಗಡೆ ಹೋಗೋಕ್ಕೆ ಮುಂಚೆ ಮನೆಯಲ್ಲಿ ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವ್ರಿಗೆ ಕೈ ಮುಗಿದು ಹೊರಡೋ ರೂಢಿ. ಅದಕ್ಕೋಸ್ಕರನೇ ಬೆಳಗ್ಗೆನೇ ಒಂದು 5 ಗಂಟೆಗೆಲ್ಲ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಮನೆಗೆ ಪೂಜೆ ಮಾಡಿ ನಾವು ಕೂಡ ಒಂದು 10 ಗಂಟೆ ಅಷ್ಟರಲ್ಲೆಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನಾವು ಹೋಗ್ತಾ ಇರುವಾಗ ಹಾಗೆ ನಮ್ಮೂರ ಹತ್ರ ಒಂದು ಆಂಜನೇಯ ಟೆಂಪಲ್ ಕೂಡ ಇದೆ. ಅಲ್ಲೂ ಕೂಡ ಒಂದು ದೇವರಿಗೆ ನಮಸ್ಕಾರನ ಮಾಡಿಕೊಂಡು ನಾವು ಈಗ ಹೊರಟ್ವಿ. ನಾವು ಹೋಗ್ತಾ ಇರುವಾಗ ಕುಣಿಗಲ್ ಹತ್ರ ಒಂದು ಪಂಚಮುಖಿ ಆಂಜನೇಯ ದೇವಸ್ಥಾನ ಕೂಡ ತುಂಬ ದೊಡ್ಡದಾಗಿ ಫೇಮಸ್ ಆಗಿರುವಂಥ ದೇವಸ್ಥಾನ ಕೂಡ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಗೂ ಕೂಡ ಹೋದ್ವಿ. ಅಲ್ಲಿ ತುಂಬ ಏನು ರಶ್ ಇರಲಿಲ್ಲ ಸೋಮವಾರ. ಹಾಗೆ ಅಲ್ಲೂ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಶನಿಮಾತ್ಮನ ದೇವಸ್ಥಾನ ಕೂಡ ಇದೆ. ಅಲ್ಲಿ ಹೋಗಿ ಮಂಗಳಾರತಿ ತೊಗೊಂಡು ಪೂಜೆ ಮಾಡಿಕೊಂಡು ಹಾಗೆ ಅಲ್ಲಿ ಆಂಜನೇಯ ಸ್ಟ್ಯಾಚು ಇದೆಯಲ್ಲ ಅಲ್ಲಿ ಒಳಗಡೆ ಹೋಗಬೇಕಾದ್ರೆ ಹತ್ತಿರದಲ್ಲಿ ನೋಡಬೇಕು ಅಂದರೆ ಒಳಗಡೆ 50 ರೂಪಾಯಿ ಟಿಕೆಟ್ ತೊಗೊಂಡು ಬಿಡ್ತಾರೆ. ಈಚೆ ಹಾಗೆ ಬಂದುಬಿಟ್ರೆ ತುಂಬ ಚೆನ್ನಾಗಿ ವ್ಯೂಸ್ ಕಾಣಿಸುತ್ತೆ. ಅಲ್ಲಿ ಹೋಗ್ಬಿಟ್ಟು ಫೋಟೋ ಎಲ್ಲ ತಕ್ಕೊಂಡು ನಾವೀಗ ಹೊರಟ್ವಿ. ಹಾಗೆ ನಾನಿದು ಗಾರ್ಡ್ ಸೆಕ್ಷನಲ್ಲಿ ವಿಡಿಯೋ ಮಾಡಿದೆ. ಇದು ಗಾರ್ಡ್ ಸೆಕ್ಷನಲ್ಲಿ ನನಗೆ ಬೆಳಗ್ಗೆ ಹೊತ್ತು ಹೋಗ್ತಾ ನೋಡ್ಕೊಂಡು ಹೋಗೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವೆಲ್ಲನೂ ಧರ್ಮಸ್ಥಳಕ್ಕೆ ಹೊರಟ್ವಿ ಅಂದರೆ ಆಲ್ಮೋಸ್ಟ್ ಆಲ್ ನಾವು ಬೆಳಗ್ಗೆ ಹೊತ್ತು ಹೋಗೋಕ್ಕೆ ತುಂಬ ಇಷ್ಟಪಡ್ತೀವಿ. ಯಾಕೆಂದರೆ ನೈಟ್ ಹೊತ್ತು ಮಲಗಿಬಿಡ್ತೀವಿ ಮತ್ತು ವ್ಯೂಸ್ ಕಾಣಲ್ಲ, ಚೆನ್ನಾಗಿ ನೋಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಈ ಥರ ಬೆಳಗ್ಗೆ ಹೊತ್ತು ಹೋದರೆ ತುಂಬಾ ಚೆನ್ನಾಗಿರುವಂಥ ವ್ಯೂಸು, ಆ ಬೆಟ್ಟಗಳ ಮಧ್ಯೆ ಮೋಡ ಥರ ಹೋಗ್ತಾ ಇರುತ್ತೆ ಹೊಗೆ, ಅದೆಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದಕ್ಕೋಸ್ಕರನೇ ನಾವು ಬೆಳಗ್ಗೆನೇ ಹೋಗೋಣ ಧರ್ಮಸ್ಥಳಕ್ಕೆ. ಒಂದು 5 ಗಂಟೆಗೆಲ್ಲ ಧರ್ಮಸ್ಥಳಕ್ಕೆ ರೀಚ್ ಆಗಿಬಿಡ್ತೀವಿ. ಒಂದು 5 ಗಂಟೆಗೆ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ ಅಂದರೆ ಒಂದು 7 ಗಂಟೆ ರೂಮೆಲ್ಲ ಬುಕ್ ಮಾಡಿಕೊಂಡು ಹೋಗ್ಬೋದು, ಬೇಗ ದರ್ಶನ ಮಾಡ್ಬೋದು ಸೋಮವಾರನೇ ಅಂತ ಡಿಸೈಡ್ ಮಾಡಿಕೊಂಡು ನಾವು ಬೆಳಗ್ಗೆನೇ ಮನೆಯೆಲ್ಲ ಬಿಟ್ಟು ನಾವು ಹೋದ್ವಿ. ಹಾಗೆ ಹೋಗ್ತಾನೆ ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅಂದರೆ ತುಂಬ ಹೊತ್ತು ಲಾಂಗ್ ವಿಡಿಯೋ ಮಾಡಿದೆ ನಾನು ಘಾಟ್ ಸೆಕ್ಷನಲ್ಲಿ. ಇನ್ನೂ 1-2 ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋಗಳು ಡಿಲೀಟ್ ಆಗಿಬಿಟ್ಟಿದೆ. ಅದು ಒಳ್ಳೆ ವ್ಯೂಸ್, ಬೆಟ್ಟಗಳ ಮಧ್ಯೆ ಇರುವಂಥ ಮೋಡ ಹೋಗ್ತಾ ಇರೋವಂಥ ವ್ಯೂಸ್ನ ನಾನು ಕ್ಯಾಪ್ಚರ್ ಮಾಡಿದೆ. ಬಟ್ ಅದು ನಾನು ಸೇವ್ ಮಾಡ್ಕೊಳೋದು ಮರ್ತುಬಿಟ್ಟಿದ್ದೀನಿ, ಅದು ಸೇವೇ ಆಗಿಲ್ಲ. ಸೊ ನಾನು ಇದನ್ನು ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನೇ ನಿಮಗೆಲ್ಲ ಶೇರ್ ಮಾಡಿದ್ದೀನಿ. ಸೊ ನಾವು ಧರ್ಮಸ್ಥಳಕ್ಕೆ ರೀಚ್ ಆಗೋ ಅಷ್ಟೊತ್ತಿಗೆ ಅಲ್ಲಿ ಇಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನ ಮಕ್ಕಳೆಲ್ಲ ಇದ್ರಲ್ಲ ಅವ್ರಿಗೆಲ್ಲ ತಿಂಡಿ ಎಲ್ಲ ಕೊಡಿಸ್ಕೊಂಡು ಹೋಗೋ ಅಷ್ಟರಲ್ಲಿ ನಾವು ಧರ್ಮಸ್ಥಳ ರೀಚ್ ಆಗೋ ಅಷ್ಟರಲ್ಲಿ ಒಂದು 5 ಗಂಟೆ ಆಯಿತು ಅನಿಸುತ್ತೆ. ನಾವು 5 ಗಂಟೆಗೆ ರೀಚ್ ಆಗಿ ಅಲ್ಲಿ ಹೋಗ್ಬಿಟ್ಟು ರೂಮ್ನೆಲ್ಲ ಹುಡ್ಕೋ ಅಷ್ಟೊತ್ತಿಗೆ ಒಂದು 7 o'clock ಆಯಿತು. ಏಕೆಂದರೆ ಸೋಮವಾರ ಆಗಿರೋದ್ರಿಂದ ತುಂಬಾ ರಶ್ ಇದ್ದರು. ಇಷ್ಟು ರಶ್ ನಮಗೆ ಬೇಗ ರೂಮೆಲ್ಲ ಸಿಕ್ತು. ಸೊ ಅದಕ್ಕೋಸ್ಕರ ಬೇಗ ಹೋಗಿ ರೆಡಿಯೆಲ್ಲ ಆಗಿಬಿಟ್ಟು ನಾವು ಧರ್ಮಸ್ಥಳಕ್ಕೆ ದರ್ಶನಕ್ಕೆ ನಿಂತ್ಕೊಬಿಡೋಣ ಅಂತ ಹೇಳ್ಬಿಟ್ಟು 7 ಗಂಟೆ ಅಷ್ಟರಲ್ಲೆಲ್ಲ ನಾವು ಹೊರಟ್ವಿ. ಸ್ವಲ್ಪ ಮಳೆ ಬರ್ತಾಯಿತ್ತು ಸಂಜೆ ಮೇಲೆ, ಹಾಗೂ ಕೂಡ ಬೇಗ ಹೋಗ್ಬಿಟ್ಟು ಲೈನಲ್ಲಿ ಕ್ಯೂನಲ್ಲಿ ನಿಂತ್ಕೊಬಿಟ್ವಿ ಒಂದು 7 ಗಂಟೆಗೆಲ್ಲ. ಆದರೂ ಕೂಡ ತುಂಬಾ ರಶ್ ಇದ್ದರು. ಹಾಗೆ ರಾತ್ರಿ ಆದ್ರಿಂದ ಬೇಗ ಬೇಗ ದರ್ಶನಕ್ಕೆ ಮುಗಿಸ್ಬಿಡ್ತಾರೆ, ಕ್ಲೋಸಿಂಗ್ ಟೈಮ್ ಅಲ್ವಾ, ಬೇಗ ದರ್ಶನಕ್ಕೆ ಮುಗಿಸ್ಬಿಡ್ತಾರೆ ಅಂದ್ಬಿಟ್ಟು ಬೇಗ ಜನನ ಸ್ವಲ್ಪ ಆಮೇಲೆ ಬಿಟ್ಟರು. ಹಾಗೆ ನಾವು ದರ್ಶನ ಮಾಡಿಕೊಂಡು ನಾವು ಪ್ರಸಾದ ತಿನ್ನೋ ಅಷ್ಟೊತ್ತಿಗೆ 10:30 ಆಗಿತ್ತು. ಹಾಗೆ ಎಲ್ಲ ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ಬಂದು ಹಾಗೆ ಅಲ್ಲಿ ನೈಟು ಸ್ಟೇ ಆದ್ವಿ. ಹಾಗೆ ಬೆಳಗ್ಗೆನೇ ಎದ್ದು ನಾವು ಅಲ್ಲಿರುವಂಥ ಗಣೇಶನ ದೇವಸ್ಥಾನಕ್ಕೆ ಹೋದ್ವಿ. ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಅಲ್ಲಿಂದ ವಾಪಸ್ ನಾವು ಕುಕ್ಕೆಗೆ ಹೋಗ್ಬೇಕಾಯಿತು, ಹೊರಟ್ವಿ. ಹಂಗೆ ಅಲ್ಲಿ ಸ್ವಲ್ಪ ಏನೇನೋ ಕೊಬ್ಬರಿ ಎಣ್ಣೆ ಅದು ಇದು ಎಲ್ಲ ತುಂಬಾ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ ಅಲ್ಲಿ ತೊಗೊಂಡು ಹಾಗೆ ನಾವು ನೆಕ್ಸ್ಟ್ ಹೋಗಿದ್ದು ಶಶಿಲೇಶ್ವರ ಅಂತ ದೇವಸ್ಥಾನ. ಅಲ್ಲಿ ಒಂದು ಏನಂದರೆ ದೇವಸ್ಥಾನ ಏನು ಫೇಮಸ್ ಆಗಿಲ್ಲ, ಬಟ್ ಅಲ್ಲಿ ಎಲ್ಲ ವ್ಯೂಸು ತುಂಬಾ ಚೆನ್ನಾಗಿದೆ. ನೀರು ಹರಿಯೋದು ಮತ್ತು ಅಲ್ಲಿ ಬ್ರಿಡ್ಜ್ ಥರ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಅಲ್ಲಿ ನಮ್ಮ ಅಣ್ಣ ಅಲ್ಲಿ ಕರ್ಕೊಂಡು ಹೋದರು. ದೇವಸ್ಥಾನ ಏನು ಫೇಮಸ್ ಆಗಿಲ್ಲ ಇನ್ನೂ ಸ್ವಲ್ಪ. ಈ ಥರ ವ್ಯೂಸ್ ಇದೆಯಲ್ಲ ಸಖತ್ತಾಗಿ ಸೂಪರಾಗಿ ವ್ಯೂಸ್ ನೋಡ್ತಾ ಇದ್ರಲ್ಲ, ಎಷ್ಟು ಚೆನ್ನಾಗಿ ವ್ಯೂಸ್ ಕಾಣಿಸ್ತಿದೆ ನೋಡಿ. ಈ ಥರ ವ್ಯೂಸ್ಗೋಸ್ಕರ ನಾವು ದೇವಸ್ಥಾನಕ್ಕೆ ಹೋದ್ವಿ.
ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಮಂಗಳಾರತಿ ಎಲ್ಲ ಕೊಟ್ಟರು. ಹಂಗೆ ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಬಂದ್ವಿ. ಆವತ್ತಿನ ದಿನದಲ್ಲಿ ಯಾವುದೂ ರಶ್ ಇರಲಿಲ್ಲ ಆ ದೇವಸ್ಥಾನದಲ್ಲಿ. ನಾವೇ ಹೋಗಿದ್ದು, ಜನ ಯಾರೂ ಇಲ್ಲ. ಬರೀ ಪೂಜೆ ಮಾಡೋವಂಥ ಪೂಜಾರಿ ಐನೋರಿದ್ದರು. ಅವರು ಮಂಗಳಾರತಿ ಕೊಟ್ಟರು. ಮಂಗಳಾರತಿ ಎಲ್ಲ ತಗೊಂಡು ನಾವು ಬಂದ್ವಿ. ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೋಗ್ತಾನೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕುಕ್ಕೆಗೆ ಹೊರಟ್ವಿ. ಹಂಗೆ ಕುಕ್ಕೆಗೆ ಹೋಗ್ಬಿಟ್ಟು ಹಂಗೆ ಡೈರೆಕ್ಟ್ ಮನೆಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ನಮ್ಮ ಅಣ್ಣನ ಮಗಳು ಸ್ವಲ್ಪ ತಲೆಹರಟೆ ಜಾಸ್ತಿ. ಸೊ ಅವಳೇನೇನೋ ಕಾರಾಗೆಲ್ಲ ಮಾತಾಡ್ತಾ ಇದ್ಲು. ಅವ್ರನ್ನ ರೇಗಿಸ್ಕೊಂಡು ಅವ್ರನ್ನ ಇಮಿಟೇಟ್ ಮಾಡಿಕೊಂಡು ತಮಾಷೆ ಆಗಿದ್ದು. ಈ ಥರ ಒಬ್ರು ಯಾರಾದರೂ ಇರಬೇಕು, ಇಲ್ಲಾಂದರೆ ಬೋರ್ ಹೊಡೆದ್ಬಿಡುತ್ತೆ. ಆವಾಗ ಅವಳೆಲ್ಲ ತಮಾಷೆ ಏನೇನೋ ಮಾತಾಡ್ಕೊಂಡು ಆಡ್ಕೊತಾ ಇದ್ಲು. ಅವರಿಬ್ರು ನಗ್ತಾಯಿದ್ರು. ನಾವು ವಿಡಿಯೋ ಮಾಡಿದೆ ಅದನ್ನು. ನಾವು ಹಂಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ರೀಚ್ ಆದ್ವಿ. ರೀಚ್ ಆಗೋ ಅಷ್ಟೊತ್ತಿಗೆ ಒಂದು 12:30 1 ಗಂಟೆ ಆಗಿತ್ತು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋ ಅಷ್ಟರಲ್ಲಿ. ಹಾಗೆ ಕುಕ್ಕೆಯಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಹಾಗೆ ಎಲ್ಲ ಸ್ವಲ್ಪ ಶಾಪಿಂಗ್ ಮಾಡಿದ್ದು. ಹೇರ್ ಕ್ಲಿಪ್ಸು, ಹೇರ್ ಆಕ್ಸೆಸರಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಂಗೆ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಬೈ ಮಾಡಿದೆ. ಹಾಗೆ ಅವನ್ನೆಲ್ಲ ನೋಡಿಕೊಂಡು ಫೋಟೋ ತಕ್ಕೊಂಡು ಬಂದ್ವಿ. ಹಾಗೆ ನಮ್ಮ ಮನೆಗೆ ಬಂದಾಗ ನಮ್ಮ ಅಪ್ಪನ ಬರ್ಡೇ ಇತ್ತಲ್ಲ. ಸೊ ನಮ್ಮ ಮನೆಗೆ ಬಂದ ಅಷ್ಟೊತ್ತಿಗೆ ಒಂದು 7 ಗಂಟೆ ಆಗಿತ್ತು. ನಮ್ಮ ಅಪ್ಪನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಇಷ್ಟು ಇವತ್ತಿನ ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ. ಇನ್ನು ಮುಂದಿನ ವ್ಲಾಗ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.